ಹೊಂದಿದೆ. ಮೊಟ್ಟ ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಮೇಡಮವರಿಗೆ ಹಾಗೂ ಜನರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಈಗ ನಾನು ಈ ವೇದಿಕೆ ಮೇಲೆ ಕರೆಕ್ಟ್ ವಿಚಾರ ಅಂತಂದ್ರೆ ಅದಕ್ಕೆ ಕಾರಣನೇ ನಾನು ಬರವಣಿಗೆ ಅಂತ ಹೇಳಿ ನನ್ನನ್ನು ಬರವಣಿಗೆ ಮುಖಾಂತರನೇ ಸರ್ ಗುರುತಿಸಿದ್ದಾರೆ. ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾಕಂದ್ರೆ ನಾವು ಎಷ್ಟೇ ಜ್ಞಾನ ಇದ್ರೂ ಕೂಡ ಆ ಜ್ಞಾನವನ್ನ ಪರೀಕ್ಷಾ ಮೌಲ್ಯಮಾಪನ ಮಾಡ್ಬೇಕಾದ್ರೆ ಆ ಬರವಣಿಗೆ ಮುಖಾಂತರನೇ. ಆದ್ದರಿಂದ ಮಕ್ಕಳಿಗೆ ಆ ಜ್ಞಾನದ ಜ್ಞಾನದ ಜೊತೆ ಬರವಣಿಗೆ ಕೌಶಲ್ಯವನ್ನ ತಿಳಿಸ್ಕೊಟ್ರ ಆ ಮಕ್ಕಳು ಪರೀಕ್ಷೆ ಒಳಗೆ ಯಶಸ್ವಿ ಆಗ್ತಾರ, ಹೆಚ್ಚಿನ ಅಂಕ ಗಳಿಸೋದಕ್ಕೆ ಕಾರಣ ಆಗ್ತದ ಅಂತಕ್ಕಂಥ ಒಂದು ಸತ್ಯವನ್ನ ಈಗ ಎಲ್ಲ ಪಾಲಕರು ಅರ್ಥಕೊಳ್ಬೇಕು. ಅಕ್ಷರ ಸುಮಾರು ನಮ್ಮ ಕನ್ನಡ ಭಾಷೆ 5,000 ವರ್ಷಗಳ ಮುಂದೆನೆ ಒಂದು ಹುಟ್ಕೊಂಡಿರ್ತಕ್ಕಂಥ ಭಾಷೆ. ಹಿಂದಿ ಭಾಷೆಗೆ, ಇಂಗ್ಲಿಷ್ ಭಾಷೆಗೆ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಲಿಪಿ ಇಲ್ಲ. ಆದ್ರೆ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡು ಹಿಂದಿ ಭಾಷೆ ಐತಿ. ನಮ್ಮ ಕನ್ನಡ ಭಾಷೆ ಮೂಲತಃ ಒಂದು ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಭಾಷೆ. ಈ ಒಂದು ಕನ್ನಡ ಅಂತಕ್ಕಂಥ ಒಂದು ಭಾಷೆ, ಅಕ್ಷರ ಭಾಷೆ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಲಿಪಿ. ಇದರಷ್ಟು ಲಿಪಿ ಸುಂದರವಾಗಿರ್ತಕ್ಕಂಥ ಲಿಪಿ ಬೇರೆ ಯಾವುದೂ ಇಲ್ಲ. ಆದ್ರಿಂದ ಕನ್ನಡ ಜೊತೆನೆ ಇಂಗ್ಲಿಷ್ ಅಕ್ಷರಗಳು ಅವರು ಕೂಡ ಸುಂದರವಾಗಿ ಬರೀತಕ್ಕಂಥ ಒಂದು ಈ ಸಂಸ್ಥೆ ಆ ಪುಸ್ತಕಗಳನ್ನು ಕೂಡ ಹೊರತಂದಿದೆ ಅಂತ ಅದನ್ನ ಸದುಪಯೋಗ ಪಡಿಸಿಕೊಂಡು ಆ ಅಕ್ಷರಗಳ ಮುಖಾಂತರ ತಮ್ಮ ಮಕ್ಕಳನ್ನ ಒಂದು ಜ್ಞಾನ ಕೌಶಲ್ಯವನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಆ ಪಾಲಕರಲ್ಲಿ ಕಿವಿ ಮಾತನ್ನು ಹೇಳ್ತಾ, ಇನ್ನೊಂದು ವಿಶೇಷ ಏನಂದ್ರೆ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಏಳನೇ ಸಂಸ್ಕೃತಿ ಉತ್ಸವ ಒಂದು ನಮ್ಮ ರಾಷ್ಟ್ರ ಮಟ್ಟದ ಒಂದು ಉತ್ಸವ. ಈ ನಮ್ಮ ಮಕ್ಕಳು ಇಷ್ಟಕ್ಕೆ ಸೀಮಿತ ಆಗದೆ ಈ ಬರವಣಿಗೆಯನ್ನ ಕಂಡು ಸುಮಾರು 25 ಲಕ್ಷ ಜನ ವೀಕ್ಷಿಸ್ತಾರೆ. ಈ ಮಕ್ಕಳ ಬರವಣಿಗೆ ಕೂಡ ಅವರು ಕೂಡ ತಮ್ಮ 25 ಲಕ್ಷ ಜನರು ಕೂಡ ವೀಕ್ಷಣೆ ಮಾಡಿ ತಮ್ಮ ಮಕ್ಕಳಿಗೂ ಕೂಡ ಬದಲಾವಣೆ ಮಾಡಲಿಕ್ಕೆ ಕಾರಣೀಭೂತರಾಗ್ತಾರೆ ಅಂತಕ್ಕಂಥ ಈ ಶಾಲೆಯ ಮಕ್ಕಳು ಅದು ಕೂಡ ನಮಗೆ ಹೆಮ್ಮೆ ಪಡ್ಕೊಂಡಿರ್ತಕ್ಕಂಥದ್ದು, ಹೆಮ್ಮೆ ತರುವಂತದ್ದು, ಈ ಶಾಲೆಗೆ ಹೆಮ್ಮೆ ತರುವಂತದ್ದು. ಆದ್ದರಿಂದ ಇಂಥ ಶಾಲೆ ಅನೇಕ ಮಕ್ಕಳ ಒಂದು ಬರವಣಿಗೆ ವಿಕಾಸಕ್ಕೆ ಜ್ಞಾನ ವಿಕಾಸವನ್ನು ಮಾಡ್ತಾ ಇದೆ. ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ.